ಬೆಳಗ್ಗೆನೇ ನನಗೊಂದು ತುಂಬ ದೊಡ್ಡ ಸರ್ಪ್ರೈಸ್ ಏನೋ ಇತ್ತು. ಈ ದೇವಸ್ಥಾನ ನನಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾರಿದ್ದಾರೆ ಅಂದ್ಬಿಟ್ಟು ಸಂತೋಷ್ ಅದು ನನ್ನ ಬರ್ಡೇ ದಿವಸ. ಐ ಆಮ್ ಸೋ ಹ್ಯಾಪಿ. ಮಾತಾಡೋದು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಎಲ್ಲ ತಿಂದ್ಬಿಟ್ಟು ಆಮೇಲೆ ನಿಮಗೆ ರಾತ್ರಿ ಹಗ್ಲು ಅಂತ ನೋಡಿದೆ, ಊಟ ಇಲ್ಲದೆ ಎಲ್ಲ ಕಷ್ಟಪಟ್ಟು ದುಡ್ದು ತಗೊಂಡಿರೋದೆ. ಬಾಯ್. ಟಾಟಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಹೊಸ ವರ್ಷದ ಮೊದಲನೇ ವಿಡಿಯೋ ಇದು. ಸೊ ಆ್ಯಕ್ಚುಲಿ ಏನಂತಂದರೆ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು, ನಾನು ಕೂಡ ಬ್ರೇಕ್ ತೊಗೊಂಡಿದ್ದೆ ಸ್ವಲ್ಪ ದಿವಸ, ಅದಕ್ಕೆ ವೀಡಿಯೋಸ್ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಸೊ ಐ ಹೋಪ್ ಈ ವರ್ಷ ಎಲ್ಲರಿಗೂ ಚೆನ್ನಾಗಿ ನಡೀತಿದೆ ಅಂತ ಅನ್ಕೋತೀನಿ ಆ್ಯಂಡ್ ಮುಂದೆ ಕೂಡ ಚೆನ್ನಾಗಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವಿಶ್ ಮಾಡ್ತೀನಿ ಎಲ್ಲರಿಗೂ. ಹೇಳಬೇಕು ಅಂತಂದರೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಇವತ್ತು ನನ್ನ ಬರ್ಡೇ. ಸೊ ಎಸ್, ಇಟ್ಸ್ ಮೈ ಬರ್ಡೇ. ತುಂಬ ಜನ ನನ್ನ ಬರ್ಡೇಗೆ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲದರಲ್ಲೂ ಕೂಡ ವಿಶ್ ಮಾಡಿದ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 12 o'clock ಕೂಡ ಸ್ವಲ್ಪ ಜನ ಕಾಲ್ ಮಾಡಿ ಎಲ್ಲ ವಿಶ್ ಮಾಡಿದ್ರು. ಸೊ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್, ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯು ಆಲ್ ಮೇಡ್ ಮೈ ಡೇ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ, ಇವತ್ತು ಪ್ಲ್ಯಾನ್ಸ್ ಏನೂ ಇಲ್ಲ ಆ್ಯಕ್ಚುಲಿ. ಇವಾಗ ಸದ್ಯಕ್ಕೆ ಟೆಂಪಲ್ಗೆ ಹೋಗಿ ಬರೋದು, ಅದಾದಮೇಲೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಏನೂ ಗೊತ್ತಿಲ್ಲ, ಗೋ ವಿತ್ ದ ಫ್ಲೋ ಅಷ್ಟೇ. ಸೊ ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಸೊ ದೇವರ ಆಶೀರ್ವಾದ ಪಡ್ಕೊಂಡು, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಒನ್ ಮೋರ್ ಥಿಂಗ್ ಹೇಳಬೇಕು, ಏನಂತಂದರೆ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂತ ನನಗೆ ಇರಲಿಲ್ಲ. ಇದು ಒಂದು ಸರ್ಪ್ರೈಸಸ್ ಆಗಲಿ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಏನಾಯ್ತು ಅಂದರೆ ಬೆಳಗ್ಗೆನೇ ನನಗೊಂದು ತುಂಬ ದೊಡ್ಡ ಸರ್ಪ್ರೈಸ್ ಏನೋ ಇತ್ತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಸರ್ಪ್ರೈಸ್ನ. ತುಂಬ ಅಂದರೆ ತುಂಬಾ ಖುಷಿ ಆಯಿತು, ಒಂಥರ ಖುಷಿ ಅಷ್ಟೇ. ಆ ಸರ್ಪ್ರೈಸ್ ಏನು ಅಂತ ಅಂದ್ಬಿಟ್ಟು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮುಂದೆ ಹೋಗ್ತಾ ಆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಗೈಸ್, ಇವತ್ತು ನಾವು ಶ್ರೀ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಸೊ ಈ ದೇವಸ್ಥಾನ ನನಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನಾನು ಬೇರೆ ದೇವಸ್ಥಾನಕ್ಕೆಲ್ಲ ಅಷ್ಟು ಹೋಗೋದಿಲ್ಲ, ಬಟ್ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಮೇಲೆ ಮತ್ತೆ ಬರಬೇಕು ಅಂತ ಅನ್ಸೋದು. ಸೊ ಅದಕ್ಕೆ ನಾವು ಎವ್ರಿ ವೀಕೆಂಡ್ ಬರ್ತಾಯಿದ್ವಿ. ಸೊ ಈ ನಡುವೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಬರಲಿಲ್ಲ. ಆ್ಯಂಡ್ ಬರಬೇಕು ಅಂತ ಅನ್ಕೋತಿದ್ವಿ. ಹೆಂಗೋ ನನ್ನ ಬರ್ಡೇ ಇತ್ತಲ್ಲ, ಸೊ ಅದಕ್ಕೋಸ್ಕರ ಇವತ್ತು ನನ್ನ ಬರ್ಡೇ ದಿವಸ ಬಂದಿದ್ದೀವಿ. ನನ್ನ ಬರ್ಡೇ ದಿವಸ ದೇವರ ಆಶೀರ್ವಾದ ಪಡ್ಕೊಂಡೆ. ಸೊ ತುಂಬ ಖುಷಿ ಆಯಿತು ನನಗೆ, ಮತ್ತು ಮನಸ್ಸಿಗೆ ತುಂಬ ನೆಮ್ಮದಿ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಅಂದ್ಬಿಟ್ಟು ಸಂತೋಷ್. ಸೊ ಆಫ್ಟರ್ ಲಾಂಗ್ ಟೈಮ್ ನನ್ನ ವಿಡಿಯೋಗೆ ಬರ್ತಾ ಇದ್ದಾರೆ. ಸೊ ಹೆಂಗೆ ಅನಿಸ್ತಿದೆ? ಅದೇ ಲಾಸ್ಟ್ ವಿಡಿಯೋದಲ್ಲಿದ್ದೆ, ಬಟ್ ತುಂಬ ಗ್ಯಾಪ್ ಆಯಿತು. ಸೊ ನೋಡಿ ಗೈಸ್, ನಾವು ಕಾರ್ನ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಬಂದಾಗ ಎವ್ರಿ ಟೈಮ್ ನಾವು ಇದನ್ನು ತಿಂದು ಆಮೇಲೆ ಮನೆಗೆ ಹೋಗೋದು. ಸೊ ಇವಾಗ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್. ಗಾಳಿ ಗೈಸ್, ಮಧ್ಯಾಹ್ನ ಬಂದು ಹೋಗೋವಾಗ ಕಾರಲ್ಲಿ ಹೋಗಿ, ಆಮೇಲೆ ಬರೋವಾಗ ಆಟೋದಲ್ಲಿ ಬಂದ್ವಿ. ಈಗ ಮತ್ತೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಗೋಲ್ಡ್ ಶಾಪ್ಗೆ ಬಂದಿದ್ವಿ. ಸೊ ಎಲ್ಲ ಚೈನ್ ನೋಡಿ ಅದಾದಮೇಲೆ ಈ ಒಂದು ಚೈನ್ನ ನಾವು ಫೈನಲ್ ಮಾಡಿದ್ವಿ. ಸೊ ಡಿಸೈನ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಡಿಸೈನ್. ಆ್ಯಂಡ್ ಇವತ್ತಿನ ಡೇ ನನಗೆ ತುಂಬಾ ಸ್ಪೆಷಲ್, ಬಿಕಾಸ್ ನಾನು ಒಂದು ಸೇವಿಂಗ್ಸಿಂದ ನಾನು ಗೋಲ್ಡ್ ತಗೋತಾ ಇದ್ದೀನಿ, ಅದು ನನ್ನ ಬರ್ಡೇ ದಿವಸ. ಐ ಆಮ್ ಸೋ ಹ್ಯಾಪಿ. ಗೈಸ್, ಅಲ್ಲಿ ಗೋಲ್ಡ್ ಚೈನ್ ಎಲ್ಲನೂ ತಗೊಂಡಿದ್ದಾಯಿತು. ಸೊ ಈಗ ನಾವು ಡೊಮಿನೋಸ್ ಬಂದಿದ್ದೀವಿ. ಸೊ ಡೊಮಿನೋಸಲ್ಲಿ ಈಗ ನಾವು ಪಿಜ್ಜಾ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಸೊ ಪಿಜ್ಜಾದಲ್ಲಿ ನಾವು ಇವತ್ತು ಗೋಲ್ಡನ್ ಕಾರ್ನ್, ಅದಾದಮೇಲೆ ಚೀಸಿ, ಅದಾದಮೇಲೆ ಪೆಪ್ಪರ್ ಬಾರ್ಬಿಕ್ಯೂ ಚಿಕನ್, ಅದಾದಮೇಲೆ ಕೂಲ್ ಡ್ರಿಂಕ್ಸ್, ಚಿಕನ್. ಸೊ ಇಷ್ಟನ್ನು ಆರ್ಡರ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಸ್ವಲ್ಪ ತಿಂದ್ಬಿಟ್ಟು ಅದಾದಮೇಲೆ ನಮ್ಮ ಅಮ್ಮಗೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ. ಸೊ ಇಷ್ಟೇ, ಇಲ್ಲಿಂದ ನಾವು ಮನೆಗೆ ಹೊರಡೋದು ಇಷ್ಟೇ. ಏನಂತೀರಾ? ಮಾತಾಡೋದು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಅಷ್ಟೇ. ದಟ್ಸ್ ಆಲ್ ಫಾರ್ ದ ಡೇ. ನಂದು ಏನು ಹ್ಯಾಪಿ ಬರ್ಡೇ ಮುಗೀತು.
ಬರ್ಡೇ ಎಲ್ಲ ಮುಗಿತು ಗೈಸ್, ಇಷ್ಟೇ. ಬರ್ಡೇ ಆಗೋಯ್ತು ಬರ್ಡೇ. ಸೊ ನಾಳೆಯಿಂದ ಆ್ಯಸ್ ಯೂಶುವಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾಳೆ ನಾನು ಫನ್ವರ್ಲ್ಡ್ಗೆ ಹೋಗ್ತಾ ಇದ್ದೀನಿ ನಾನು ನಾಳೆ. ಸೊ ನಾಳೆದು ವಿಡಿಯೋ ಕೂಡ ನಿಮಗೆ ಬರುತ್ತೆ. ಸೊ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಅಷ್ಟೇ, ಮನೆಗೆ ಹೋಗ್ಬಿಟ್ಟು ನಾವು ಅಮ್ಮಗೆ ಪಿಜ್ಜಾ ಕೊಟ್ಬಿಟ್ಟು ಆಮೇಲೆ ಇವನು ಇಲ್ಲಿಂದ ಹೊರಡ್ತಾನೆ. ಅಷ್ಟೇ, ಮುಗಿದ್ದು. ಟಾಟಾ ಗುಡ್ ಬೈ ಗಯಾ. ಎಲ್ಲನೂ ಬಂದಿದೆ. ಸೊ ಈಗ ಎಲ್ಲ ತಿಂದ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀವಿ. ಸೊ ಗೋಲ್ಡ್ ಚೈನ್ ನನ್ನ ಬರ್ಡೇಗೆ ಗಿಫ್ಟು. ನನ್ನ ಬರ್ಡೇಗೆ ನಾನೇ ತೊಗೊಂಡಿದ್ದೀನಿ ಗಿಫ್ಟು. ಸೊ ಇಷ್ಟು ದಿವಸ ಕಷ್ಟಪಟ್ಟು ರಾತ್ರಿ ಹಗ್ಲು ಅದನ್ನು ನೋಡಿದೆ, ಊಟ ಇಲ್ಲದೆ ಎಲ್ಲ ಕಷ್ಟಪಟ್ಟು ದುಡ್ದು ತಗೊಂಡಿರೋದು ಗೈಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಕಷ್ಟಪಟ್ಟು ರಾತ್ರಿ ಹಗ್ಲು ಅದನ್ನು ನೋಡಿದೆ, ಊಟ ಇಲ್ಲದೆ ಎಲ್ಲ ಕಷ್ಟಪಟ್ಟು ದುಡ್ದು ತಗೊಂಡಿರೋದು ಗೈಸ್. ಬರ್ಡೇ ಗಿಫ್ಟು ಮೈಸಲ್ ನೋಡಿದ್ರಲ್ಲ, ಹಾಗೆ ಗೋಲ್ಡ್ ಚೈನ್ ತೊಗೊಂಡಿದ್ದೆ. ಸೊ ಇದು ನಾನು ತೊಗೊಂಡಿರೋದು. ಸೊ ಅದಕ್ಕೆ ಎಲ್ಲದರಲ್ಲೂ ನನಗೆ ಇದು ಸಕ್ಕತ್ ಇಷ್ಟ ಆಯಿತು. ಹಾಕಿದಾಗೂ ಅಷ್ಟೇ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೆ ನಾನು ಇದು ಫೈನಲಿ ಇದನ್ನು ಬೈ ಮಾಡಿದೆ. ಸೊ ಆ್ಯಕ್ಚುಲಿ ಇದು ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ನಾನು ತೊಗೊಂಡಿರೋದು. ಸೊ ತುಂಬ ಖುಷಿ ಆಗ್ತಿದೆ, ನನ್ನ ಬರ್ಡೇ ದಿವಸ ತೊಗೊಂಡಿರೋದು. ಸೊ ನೋಡೋಣ ಮುಂದೆ ಇನ್ನೂ ಇದೇ ಥರ ಗೋಲ್ಡ್ ಬರ್ತಾ ಇರಲಿ ನಮ್ಮ ಜೀವನದಲ್ಲಿ. ಚಿಕ್ಕ ವಯಸ್ಸಲ್ಲೆಲ್ಲ ನನಗೆ ಅಷ್ಟು ಗೋಲ್ಡ್ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಏನೋ ಬಿಡು ಗೋಲ್ಡ್, ಚಿಕ್ಕ ವಯಸ್ಸಲ್ಲಿ ವಾಲೆಗೆಲ್ಲ ಗೋಲ್ಡ್ ಹಾಕುವಾಗ ನಾನು ಗೋಲ್ಡ್ ತೆಗೆದ್ಬಿಡ್ತಿದ್ದೆ. ಈ ಪ್ಲಾನ್ ಬರುತ್ತಲ್ಲ ನಾರ್ಮಲ್ದು, ಅದನ್ನು ಹಾಕೋತಿದ್ದೆ. ಬಟ್ ಇವಾಗ ಏನಂತಂದರೆ ಗೋಲ್ಡ್ ಮೇಲೆ ಅದು ಏನಂತಾರೆ, ಹೋಗ್ತಾ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಹಂಗೆ ಈಗ ಹೋಗ್ತಾ ಗೋಲ್ಡ್ ಮೇಲೆ ಇಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸೊ ಸೇವಿಂಗ್ ಮಾಡಿದ್ನಲ್ಲ, ಅದಕ್ಕೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವತ್ತೂ ಕೂಡ ಅದು ನಮ್ಮದು ಇನ್ಕಮ್ ಲೈಕ್ ಲಾಭದಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಸೊ ಅಷ್ಟೇ. ಸೊ ದಿಸ್ ಇಸ್ ಮೈ ಗೋಲ್ಡ್ ಚೈನ್. ಸೊ ಇವತ್ತಿನ ಇರುತ್ತೆ. ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ, ಸಂತು ಈಗ ಮನೆಗೆ ಹೊರಟ. ನಾನು ಕೂಡ ಅಲ್ಲಿಂದ ನನ್ನ ಪಿಜ್ಜಾ ತೊಗೊಂಡು ನಮ್ಮ ಅಮ್ಮಗೋಸ್ಕರ ನಾನು ಕೂಡ ಈಗ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಅಣ್ಣಗೆ ಬಿರಿಯಾನಿ ಬೇಕು ಅಂತಂದ. ಸೊ ಅವನಿಗೂ ಕೂಡ ಬಿರಿಯಾನಿ ಆರ್ಡ್ರ್ ಮಾಡಿಬಿಟ್ಟು ಈಗ ನನ್ನ ರೂಮ್ಗೆ ಬಂದೆ. ಸೊ ಇವತ್ತಿನ ಡೇ ಬಗ್ಗೆ ಹೇಳಬೇಕು ಅಂತಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಾನು ಎಕ್ಸ್ಪೆಕ್ಟ್ ಏನು ಮಾಡಿರಲಿಲ್ಲ, ಎಲ್ಲ ಕೂಡ ಆಯಿತು. ನೋಡಿದ್ರಲ್ಲ ನೀವೇ, ನನ್ನ ಸೇವಿಂಗ್ಸಿಂದ ನಾನು ಗೋಲ್ಡ್ ತೊಗೊಂಡೆ. ಸೊ ಅದು ನನ್ನ ಬರ್ಡೇ ದಿವಸ ತೊಗೊಂಡೆ. ಸೊ ಯೂಶ್ವಲಿ ಬೇರೆ ಟೈಮ್ ಎಲ್ಲನೂ ತೊಗೋತಾ ಇರ್ತೀವಿ, ಬಟ್ ಬರ್ಡೇ ದಿವಸ ತೊಗೊಳ್ಳೋದು. ಆ್ಯಂಡ್ ಅದು ನನ್ನ ಓನ್ ಸೇವಿಂಗ್ಸಿಂದ. ಸೊ ಈ ಬರ್ಡೇ ಒಂದು ಮೆಮೊರೇಬಲ್ ಬರ್ಡೇ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ತುಂಬ ಜನ ವಾಟ್ಸಪ್ಪಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲರೂ ಕೂಡ ತುಂಬ ಮೆಸೇಜ್ ಮಾಡಿದ್ದಾರೆ, ಲೈಕ್ ವಿಶಸ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಈ ವಿಡಿಯೋ ಮುಖಾಂತರ ನನ್ನ ಫ್ರೆಂಡ್ ಸಂತುಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಇವತ್ತೆಲ್ಲನೂ ನನ್ನ ಜೊತೆನೇ ಇದ್ದ. ಮತ್ತು ನನಗೆ ಗೋಲ್ಡ್ ತೊಗೊಳ್ಳೋದು ಅಷ್ಟು ಗೊತ್ತಾಗಲ್ಲ, ನೀನು ಬಾ ಅಂತ ಹೇಳಿದ್ದಕ್ಕೆ ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಅವನೇ ಎಲ್ಲ ಮಾತಾಡಿ ಎಲ್ಲ ತೊಗೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಸಂತು. ನಾನು ಅಲ್ಲಿ ಹೇಳಿಲ್ಲ ಡೈರೆಕ್ಟಾಗಿ, ಬಿಕಾಸ್ ಬೈತೀಯ ನೀನು ನಾನು ಹೇಳಿದ್ರೆ. ಅದಕ್ಕೋಸ್ಕರ ನಾನು ಈಗ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಗೈಸ್, ಇವತ್ತಿನ ಡೇ ಬಗ್ಗೆ ಅಷ್ಟೇ. ಆ್ಯಂಡ್ ನಾಳೆ ಬಂದುಬಿಟ್ಟು ನಾವು ಫನ್ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಫನ್ವರ್ಲ್ಡ್ ಬಂದುಬಿಟ್ಟು ಆಫರ್ ಇತ್ತು, ಬರ್ಡೇ ಆಫರ್ ಅಂತ ಅಂದ್ಬಿಟ್ಟು ಬೈ 1 get 2 ಫ್ರೀ. ಸೊ ಫ್ರೆಂಡ್ ಜೊತೆ ನಾವು ಇವಾಗ ಹೋಗ್ತಾ ಇರೋದು ನಾಳೆ. ಸೊ ನೋಡಬೇಕು ಹೆಂಗಿರುತ್ತೆ ಅಂತೆಲ್ಲನೂ. ನಾಳೆ ಹೋಗೋದು ಕೂಡ ಎಲ್ಲನೂ ವೀಡಿಯೋ ಮಾಡ್ತೀನಿ. ಮೇ ಬಿ ಅಲ್ಲಿ ಒಳಗಡೆ ವೀಡಿಯೋಸ್ ಮಾಡ್ಬೋದು. ಬಟ್ ಏನಂತಂದರೆ ಫೋನೆಲ್ಲ ನಾನು ತೊಗೊಂಡು ಹೋಗ್ತೀನೋ ಎಲ್ಲ ಗೊತ್ತಿಲ್ಲ. ಬಟ್ ಆದಷ್ಟು ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್ ಗಾಯ್ಸ್, ಇವತ್ತಿನ ಡೇ ಈಗಿತ್ತು. ನನಗಂತೂ ಇವತ್ತಿನ ಡೇ ಒಂಥರ
ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಬೈ ಯಶು. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ, ಟೇಕ್ ಕೇರ್, ಬಾಯ್.